1947 ಆಗಸ್ಟ್ 15 ಭಾರತ ಪಾಕಿಸ್ತಾನ ವಿಭಜನೆಯಾಗಿ 78 ವರ್ಷಗಳಾದರೂ ಒಂದು ಪ್ರಶ್ನೆ ಇಂದಿಗೂ ಚರ್ಚೆಯಾಗುತ್ತಲೇ ಇದೆ. ಅದೇನೆಂದರೆ, ಸಿಂಧ್ ಪ್ರಾಂತ್ಯ ಭಾರತ ಕಂಡದ್ದು. ಸಿಂಧ್ ಪ್ರಾಂತ್ಯ ಭಾರತಕ್ಕೆ ಸೇರಬೇಕಿತ್ತು. ಸಿಂಧ್ ಪ್ರಾಂತ್ಯ ಭಾರತದಲ್ಲೇ ಉಳಿಯಬೇಕಿತ್ತು. ಈ ರೀತಿಯ ಚರ್ಚೆಗಳು ಇಂದು ಭಾರತದಲ್ಲಿ ನಡೆಯುತ್ತಲೇ ಇವೆ. ಭಾರತದ ಕಲೆ, ಸಂಸ್ಕೃತಿ, ಧರ್ಮ ಎಲ್ಲದರ ಮೇಲೂ ಸಿಂಧ್ ಪ್ರಾಂತ್ಯದ ಪ್ರಭಾವ ಅತ್ಯಂತ ಮುಖ್ಯವಾದದ್ದು. ಆದರೆ ಇಂದು ಸಿಂಧ್ ಭಾರತದಲ್ಲಿಲ್ಲ, ಪಾಕಿಸ್ತಾನದಲ್ಲಿದೆ. 1947 ಭಾರತ ಪಾಕಿಸ್ತಾನ ವಿಭಜನೆಯ ಸಮಯದಲ್ಲಿನ ಆ ಒಂದು ನಿರ್ಧಾರ ಇಡೀ ಉಪಖಂಡದ ಭವಿಷ್ಯವನ್ನೇ ಬದಲಿಸಿತು. ಹಾಗಾದರೆ ಸಿಂಧ್ ಪ್ರಾಂತ್ಯ ಭಾರತದ ಕೈತಪ್ಪಿ ಪಾಕಿಸ್ತಾನಕ್ಕೆ ಸೇರಲು ಅಂದಿನ ಕಾಂಗ್ರೆಸ್ ಕಾರಣನ? ಏಕೆ ಸಿಂಧ್ ಪ್ರಾಂತ್ಯ ಅಷ್ಟು ಮಹತ್ವವನ್ನು ಪಡೆದುಕೊಂಡಿದೆ? ಒಂದು ವೇಳೆ ಸಿಂಧ್ ಈಗ ಭಾರತದಲ್ಲಿ ಇದ್ದಿದ್ದರೆ ಇಂದಿನ ಭಾರತ ಹೇಗಿರುತ್ತಿತ್ತು? ಈ ಎಲ್ಲದರ ಕುರಿತು ಡಿಟೇಲ್ ಆಗಿ ತಿಳಿಸುವ ಪ್ರಯತ್ನ ಮಾಡ್ತೇನೆ. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸಿಂಧ್ ಕೇವಲ ಒಂದು ಪ್ರಾಂತ್ಯವಲ್ಲ. ಸಿಂಧು ನಾಗರಿಕತೆ, ಹರಪ್ಪ, ಮೊಹೆಂಜೊದಾರೋ ನಾಗರಿಕತೆಗಳು ಹುಟ್ಟಿದ ಪುಣ್ಯಸ್ಥಳ. ಭಾರತದ ಕಲೆ, ಸಂಸ್ಕೃತಿ, ನಗರ ಯೋಜನೆ ಎಲ್ಲದರ ಮೂಲವೇ ಸಿಂಧ್ ಪ್ರಾಂತ್ಯ. ವೇದಗಳಲ್ಲಿ ತಿಳಿಸಿದಂತೆ ಸಪ್ತ ಸಿಂಧು ಅಂದರೆ 7 ಪವಿತ್ರ ನದಿಗಳು ಎಂದರ್ಥ. ಇದರಲ್ಲಿ ಸಿಂಧು ನದಿಯು ಅತ್ಯಂತ ಪ್ರಮುಖವಾದ ಪವಿತ್ರ ನದಿಯಾಗಿದೆ. 1843ರಲ್ಲಿ ಬ್ರಿಟಿಷರು ಸಿಂಧ್ ಪ್ರದೇಶವನ್ನು ವಶಪಡಿಸಿಕೊಂಡು ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿಸಿದರು. ಮುಂದೆ 1936ರಲ್ಲಿ ಸಿಂಧ್ ಪ್ರಾಂತ್ಯವನ್ನು ರಾಜಕೀಯ ಉದ್ದೇಶದಿಂದ ಮತ್ತೆ ಬಾಂಬೆ ಪ್ರೆಸಿಡೆನ್ಸಿಯಿಂದ ಬೇರ್ಪಡಿಸಿ ಸ್ವತಂತ್ರ ಪ್ರಾಂತ್ಯವನ್ನಾಗಿ ಮಾಡಿದರು. ಈ ಸಮಯದಲ್ಲಿಯೇ ಮುಸ್ಲಿಂ ಲೀಗ್ ತನ್ನ ಬೇರುಗಳನ್ನು ಸಿಂಧ್ ಪ್ರಾಂತ್ಯದಲ್ಲಿ ಬಲಪಡಿಸಿಕೊಳ್ಳಲು ಶುರು ಮಾಡಿತು. ಜಿನ್ನಾ ಮೂಲತಃ ಸಿಂಧ್ ಪ್ರಾಂತ್ಯದ ಮೂಲದವನೇ ಆದ್ದರಿಂದ ಈ ಪ್ರಾಂತ್ಯವನ್ನು ಪಾಕಿಸ್ತಾನಕ್ಕೆ ಸೇರಿಸುವುದು ಅವನ ಮುಖ್ಯ ಉದ್ದೇಶವಾಗಿತ್ತು. 1947 ಜೂನ್ 26ರಂದು ಸಿಂಧ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಒಂದು ಐತಿಹಾಸಿಕ ಮತದಾನ ನಡೆಯಿತು. ಅದರಲ್ಲಿ 33 ಮತಗಳು ಪಾಕಿಸ್ತಾನದ ಪರವಾದರೆ 20 ಮತಗಳು ಭಾರತದ ಪರವಾಗುತ್ತವೆ. ಹೀಗೆ ಸಿಂಧ್ ಪ್ರಾಂತ್ಯ ಭಾರತದ ಕೈತಪ್ಪಿ ಪಾಕಿಸ್ತಾನದ ಮಡಲಿಗೆ ಸೇರಿತು. ಅಂದಿನ ರಾಜಕೀಯ ಒತ್ತಡ ಮತ್ತು ಸಂಸದೀಯ ಲಾಬಿ ಕಾರಣದಿಂದ ಸಿಂಧ್ ಪ್ರಾಂತ್ಯ ಭಾರತಕ್ಕೆ ಮರೀಚಿಕೆಯಾಯಿತು. ಅಂದಿನ ಕಾಂಗ್ರೆಸ್ ಪಕ್ಷ ಸಿಂಧ್ ಪ್ರಾಂತ್ಯವನ್ನು ಭಾರತದಲ್ಲಿ ಉಳಿಸಿಕೊಳ್ಳಲು ಯಾವುದೇ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ. ಅಂದಿನ ಕಾಂಗ್ರೆಸ್ ಗಮನ ಕೇವಲ ಪಂಜಾಬ್ ಮತ್ತು ಬಂಗಾಳದ ಮೇಲೆ ಮಾತ್ರ ಸೀಮಿತವಾಗಿದ್ದರಿಂದ ಸಿಂಧ್ ಪ್ರಾಂತ್ಯ ಭಾರತದ ಕೈತಪ್ಪಿತು. ಸಿಂಧ್ ಭೌಗೋಳಿಕವಾಗಿ ಪಾಕಿಸ್ತಾನದ ಬಲಭಾಗಕ್ಕೆ ಪರ್ಫೆಕ್ಟ್ ಫಿಟ್ ಆಗಿತ್ತು. ಹೇಗೆಂದರೆ ಪಂಜಾಬ್, ಬಲೂಚಿಸ್ತಾನ್, ಸಿಂಧ್ ಇವು ಕಂಟಿನ್ಯೂಸ್ ಒಂದೇ ಬೆಲ್ಟ್ ಆಗಿವೆ. ಆದರೆ ಭಾರತ ಕೇವಲ ರಾಜಸ್ಥಾನ ಮರುಭೂಮಿ ಮೂಲಕ ಮಾತ್ರ ಸಿಂಧನ್ನು ಸಂಪರ್ಕ ಮಾಡಬಹುದಾಗಿತ್ತು. ಇದೇ ಕಾರಣವನ್ನು ಇಟ್ಟುಕೊಂಡು ಬ್ರಿಟಿಷರು ರಾಜಕೀಯ ಉದ್ದೇಶದಿಂದ ಸಿಂಧ್ ಇಂಡಿಯಾಗೆ ಸೇರ್ಪಡೆ ಪ್ರಾಕ್ಟಿಕಲಿ ಡಿಫಿಕಲ್ಟ್ ಎಂದು ಹೇಳಿ ಸಿಂಧ್ ಭಾರತದ ಕೈ ತಪ್ಪುವಂತೆ ಮಾಡಿದರು. ಸಿಂಧ್ ಪ್ರಾಂತ್ಯ ಈಗೇನಾದರೂ ಭಾರತದಲ್ಲಿ ಇದ್ದಿದ್ದೇ ಆದರೆ ಕರಾಚಿಯನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಿದ್ದರು. ಮುಂಬೈ ಬಂದರಿಗಿಂತ ದೊಡ್ಡ ಬಂದರು ಎಂದು ಕರಾಚಿ ಭಾರತದಲ್ಲಿ ಹೆಸರು ಪಡೆಯುತ್ತಿತ್ತು. ಭಾರತದ ಅಂತಾರಾಷ್ಟ್ರೀಯ ವ್ಯಾಪಾರ ಈಗಿನದಕ್ಕಿಂತ ಡಬಲ್ ಆಗುತ್ತಿತ್ತು. ಅಷ್ಟೇ ಯಾಕೆ, ಸಿಂಧ್ ಭಾರತದಲ್ಲಿದ್ದರೆ ಕರಾಚಿ ಏಷ್ಯಾದ ಅತಿದೊಡ್ಡ ನಾವಲ್ ಪೋರ್ಟ್ ಎಂದು ಪ್ರಖ್ಯಾತಿಯಾಗುತ್ತಿತ್ತು. ಭಾರತದ ಪಶ್ಚಿಮ ಗಡಿರೇಖೆ ತುಂಬ ಸುರಕ್ಷಿತವಾಗುತ್ತಿತ್ತು. ಯಾವುದೇ ಭಯೋತ್ಪಾದಕರ ತೊಂದರೆ ಭಾರತಕ್ಕೆ ಇರುತ್ತಿರಲಿಲ್ಲ. ಇಂದಿನ ಪಾಕಿಸ್ತಾನದ ರಾಜಕೀಯ ಮತ್ತು ಆರ್ಥಿಕ ಶಕ್ತಿ ತುಂಬಾನೇ ಬದಲಾಗುತ್ತಿತ್ತು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಕರಾಚಿಯನ್ನು ಪಾಕಿಸ್ತಾನದ ರಾಜಧಾನಿ ಮಾಡಲು ಮುಂದಾಗಿದ್ದ ಜಿನ್ನಾ. ಯಾಕಂದರೆ ಕರಾಚಿ ಅತಿ ದೊಡ್ಡ ಸಮುದ್ರ ಬಂದರು, ಅಂತಾರಾಷ್ಟ್ರೀಯ ವ್ಯಾಪಾರದ ಗೇಟ್ವೇ ಆಗಿತ್ತು. ಕರಾಚಿ ಭಾರತದಲ್ಲಿ ಇದ್ದಿದ್ದರೆ ಮುಂಬೈಗಿಂತ ದೊಡ್ಡ ಪೋರ್ಟ್ ಮತ್ತು ಆರ್ಥಿಕ ಹಬ್ ಆಗಿ ಬೆಳೆಯುತ್ತಿತ್ತು. ಭಾರತೀಯ ನೌಕಾಪಡೆಯ ಪ್ರಾಚೀನ ದಾಖಲೆಗಳಲ್ಲಿ ಕರಾಚಿ ಪೋರ್ಟನ್ನು ನೌಕಾದಳದ ಡ್ರೀಮ್ ಲೊಕೇಶನ್ ಎಂದು ಗುರುತಿಸಲಾಗಿದೆ. ಅಷ್ಟೇ ಅಲ್ಲದೆ 1946ರ ರಾಯಲ್ ಇಂಡಿಯನ್ ನೇವಿ ದಂಗೆಯ ಸಮಯದಲ್ಲಿಯೂ ಕರಾಚಿ ಬಂದರಿನ ಪಾತ್ರ ಬಹಳ ಮುಖ್ಯವಾದದ್ದು. ಒಂದು ವೇಳೆ ಸಿಂಧ್ ಭಾರತದಲ್ಲಿದ್ದರೆ ಭಾರತದ ಎಂಟೈರ್ ವೆಸ್ಟರ್ನ್ ನಾವಲ್ ಕಮಾಂಡ್ ಕರಾಚಿಯಲ್ಲೇ ನೆಲೆಯಾಗುತ್ತಿತ್ತು. ಅರಬ್ ಮತ್ತು ಭಾರತ ದೇಶಗಳ ನಡುವಿನ ವ್ಯಾಪಾರ ಮತ್ತಷ್ಟು ಗಟ್ಟಿಯಾಗುತ್ತಿತ್ತು. 1947ರ ನಂತರ ಸುಮಾರು 10 ಲಕ್ಷ ಸಿಂಧ್ ಪ್ರಾಂತ್ಯದ ಹಿಂದೂಗಳು ಭಾರತಕ್ಕೆ ವಲಸೆ ಬರುತ್ತಾರೆ. ಇಷ್ಟು ದೊಡ್ಡ ಜನಸಂಖ್ಯೆ ಇದ್ದರೂ ಸಿಂಧ್ ಪ್ರಾಂತ್ಯದಿಂದ ಬಂದವರಿಗೆ ಪ್ರತ್ಯೇಕ ರಾಜ್ಯ ನೀಡಲಿಲ್ಲ. ಕಾರಣ, ಸಿಂಧ್ ಪ್ರಾಂತ್ಯದ ಭೂಮಿ ಭಾರತಕ್ಕೆ ದೊರೆಯಲಿಲ್ಲ. ಜನರನ್ನು ವಿಂಗಡಿಸಿ ವಿವಿಧ ರಾಜ್ಯಗಳಲ್ಲಿ ವಸತಿಯನ್ನು ನೀಡಬೇಕಾಯಿತು. ಆದರೆ ಸಿಂಧ್ ಭಾಷೆಗೆ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸ್ಥಾನವನ್ನು ನೀಡಿ ಗೌರವಿಸಲಾಗಿದೆ. ಸಿಂಧ್ ಪ್ರಾಂತ್ಯ ಪಾಕಿಸ್ತಾನಕ್ಕೆ ಸೇರುವುದು ಹೈಡ್ರೋಪಾಲಿಟಿಕ್ಸ್ ಮೇಲೂ ದೊಡ್ಡ ಪ್ರಮಾಣವನ್ನು ಬೀರಿತು. ಸಿಂಧೂ ನದಿ ಭಾರತ ಪಾಕಿಸ್ತಾನದ ನಡುವಿನ ಅತ್ಯಂತ ಮಹತ್ವದ ನಿರ್ಣಾಯಕ ನದಿ ವ್ಯವಸ್ಥೆಯಾಗಿದೆ. ಸಿಂಧ್ ಪ್ರಾಂತ್ಯ ಭಾರತದಲ್ಲಿದ್ದರೆ ಸಿಂಧ್ ನದಿಯ ಬಹುದೊಡ್ಡ ಭಾಗದ ಆಕ್ಸೆಸ್ ಭಾರತಕ್ಕೆ ಸಿಗುತ್ತಿತ್ತು. ಸಿಂಧ್ ನದಿ ನೀರಿನ ಒಪ್ಪಂದ, ಇಂಡಸ್ ವಾಟರ್ ಟ್ರೀಟಿ ಬೇರೆಯೇ ಆಗಿರುತ್ತಿತ್ತು. ಆಗ ಪಾಕಿಸ್ತಾನದ ಕೃಷಿ ವ್ಯವಸ್ಥೆ ಸಂಪೂರ್ಣವಾಗಿ ಭಾರತವನ್ನೇ ಅವಲಂಬಿಸಿರುತ್ತಿತ್ತು. 1932ರಲ್ಲಿ ನಿರ್ಮಿಸಿದ ಸೂಕರ್ ಬ್ಯಾರೇಜ್ ಇಂದಿಗೂ ಏಷ್ಯಾದ ದೊಡ್ಡ ನದಿ ನಿಯಂತ್ರಣ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇದರಿಂದ ಸಿಂಧ್ ಒಂದು ವಿಶ್ವಮಟ್ಟದ ಕೃಷಿ ಜಿಲ್ಲೆಯಾಗಿ ಬದಲಾಗಿದೆ. ಒಂದು ವೇಳೆ ಸಿಂಧ್ ಭಾರತದಲ್ಲಿದ್ದರೆ ಸಿಂಧ್ ಭಾರತದಲ್ಲಿನ ಪಂಜಾಬ್ ತರ ಕೃಷಿಯಲ್ಲಿ ಮಹಾನ್ ಶಕ್ತಿಯಾಗಿ ಬೆಳೆಯುತ್ತಿದ್ದರಲ್ಲಿ ಸಂಶಯವೇ ಇಲ್ಲ.
ಸಿಂಧ್ ಪ್ರಾಂತ್ಯದ ಹಿಂದೂಗಳು ಭಾರತಕ್ಕೆ ಬರುವುದು ರಿಯಲ್ ಹ್ಯೂಮನ್ ಟ್ರಾಜಿಡಿ. ಯಾಕಂದರೆ ದೇಶ ವಿಭಜನೆ ನಂತರ ಲಕ್ಷಾಂತರ ಸಿಂಧಿ ಜನರು ತಮ್ಮ ಮನೆ ಜಮೀನು ಆಸ್ತಿಗಳನ್ನೆಲ್ಲ ತೊರೆದು ಖಾಲಿ ಕೈಯಲ್ಲಿ ಭಾರತಕ್ಕೆ ಬರಬೇಕಾಯಿತು. ಆ ಸಮಯದಲ್ಲಿ ಸಿಂಧ್ ಪ್ರಾಂತ್ಯದ ಹಿಂದೂಗಳ ನರಮೇಧವೇ ನಡೆಯಿತು. ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ, ಬಲಾತ್ಕಾರ, ಅತ್ಯಾಚಾರಗಳನ್ನು ಮಾಡಲಾಯಿತು. ಮುಂದೆ ಅಲ್ಲಿಂದ ವಲಸೆ ಬಂದ ಜನರಿಗೆ ಉಲ್ಲಾಸ್ನಗರ್, ಇಂದೋರ್, ಅಜ್ಮೀರ್, ಕಚ್, ಮುಂಬೈಗಳಲ್ಲಿ ವಾಸಿಸಲು ಅವಕಾಶ ಮಾಡಿಕೊಡಲಾಯಿತು. ಹೀಗೆ ಸಿಂಧ್ ಪ್ರಾಂತ್ಯ ಭಾರತದ ಕೈತಪ್ಪಿ ಹೋಗಿದ್ದರಿಂದ ಇಂದು ಭಾರತ ಅನೇಕ ಜಿಯೋಪಾಲಿಟಿಕಲ್ ಪರಿಣಾಮಗಳನ್ನು ಎದುರಿಸುತ್ತಿದೆ. ಅದೇನೆಂದರೆ ಪಾಕಿಸ್ತಾನದ ಗಡಿಯು ಸಮುದ್ರದವರೆಗೆ ವಿಸ್ತರಿಸಲು ಸಿಂಧ್ ಕಾರಣವಾಯಿತು. ಇದರಿಂದ ಭಾರತದ ಪಶ್ಚಿಮದ ಸಮುದ್ರ ರಕ್ಷಣೆ ಮಾಡುವುದು ಭಾರತಕ್ಕೆ ಕಷ್ಟವಾಯಿತು. ಗಲ್ಫ್ ದೇಶದೊಂದಿಗೆ ಪಾಕಿಸ್ತಾನ ನೇರ ಸಂಪರ್ಕವನ್ನು ಬೆಳೆಸಿತು. ಮುಖ್ಯವಾಗಿ ಇಂದಿನ ಭಯೋತ್ಪಾದನಾ ಚಟುವಟಿಕೆಗಳು, ಕರಾಚಿ ಮೋಪಿಯಾ ನೌಕಾ ಮಾರ್ಗಗಳು ಭಾರತಕ್ಕೆ ಬಹಳ ದೊಡ್ಡ ಸವಾಲಾಗಿ ಬೆಳೆದು ನಿಂತಿವೆ. ಒಂದು ವೇಳೆ ಸಿಂಧ್ ಭಾರತದಲ್ಲಿದ್ದರೆ ದೇಶದ ಗಡಿ ರಕ್ಷಣೆ ಮತ್ತು ಭಾರತದ ಭದ್ರತೆ ಮತ್ತಷ್ಟು ಬಲಿಷ್ಠವಾಗಿರುತ್ತಿತ್ತು. ಇತಿಹಾಸವನ್ನು ಒಮ್ಮೆ ನೋಡಿದರೆ ಸಿಂಧ್ ಪ್ರಾಂತ್ಯ ಭಾರತದ ಕೈತಪ್ಪಿ ಹೋಗಲು ಅಂದಿನ ಕಾಂಗ್ರೆಸ್ ಸರ್ಕಾರವೇ ಕಾರಣ. ಕಾಂಗ್ರೆಸ್ ಎಲ್ಲಿ ವಿಫಲವಾಯಿತು, ಅದು ಮಾಡಿದ ತಪ್ಪುಗಳಾದರೂ ಏನು ಎಂದು ನೋಡೋದಾದರೆ ಕೇವಲ ಮತದಾನ ಕಳೆದುಕೊಂಡದ್ದು ಮಾತ್ರ ಕಾರಣವಲ್ಲ. ಅದರ ಹಿಂದೆ 2 ದೊಡ್ಡ ರಾಜಕೀಯ ತಪ್ಪುಗಳಿದ್ದವು. ಮೊದಲನೇದಾಗಿ ಹೇಳಬೇಕೆಂದರೆ ಸಿಂಧ್ ಪ್ರಾಂತ್ಯದ ಮೇಲೆ ಅಂದಿನ ಕಾಂಗ್ರೆಸ್ ಸೀರಿಯಸ್ನೆಸ್ ತೋರಿಸಲಿಲ್ಲ. ಅಷ್ಟೇ ಯಾಕೆ, ಸಿಂಧ್ ಪ್ರಾಂತ್ಯದ ಗಡಿ ರಕ್ಷಣೆಯ ಯೋಜನೆಯ ಸಹ ಕಾಂಗ್ರೆಸ್ ಮಾಡೋಕೆ ಹೋಗಲಿಲ್ಲ. ಸಿಂಧ್ ಯಾವಾಗಲೂ ಭಾರತದಲ್ಲೇ ಉಳಿಯುತ್ತದೆ ಎನ್ನುವ ಓವರ್ ಕಾನ್ಫಿಡೆನ್ಸ್ನಲ್ಲಿ ಕಾಂಗ್ರೆಸ್ ಸಿಂಧನ್ನು ಕಳೆದುಕೊಳ್ಳುವಂತೆ ಮಾಡಿತು. ಎರಡನೆಯದಾಗಿ ಅಂದಿನ ಕಾಂಗ್ರೆಸ್ ಸರ್ಕಾರ ಸಿಂಧ್ ಪ್ರಾಂತ್ಯದ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಅಲ್ಲಿನ ಜನರ ತೊಂದರೆಗಳ ಬಗ್ಗೆ ಗಮನ ಕೊಡಲಿಲ್ಲ. ಇದು ಸಹಜವಾಗಿಯೇ ಮುಸ್ಲಿಂ ಲೀಗಿಗೆ ಅನುಕೂಲವಾಯಿತು. ಮುಸ್ಲಿಂ ಲೀಗ್ ಅಲ್ಲಿನ ಜನರನ್ನು ತನ್ನತ್ತ ಸೆಳೆದು ಭಾರತದ ಕೈ ತಪ್ಪುವಂತೆ ಮಾಡಿತು. ಕೆಲವು ಸ್ವತಂತ್ರ ಹೋರಾಟಗಾರರ ಹೇಳಿಕೆಯ ಪ್ರಕಾರ 1946ರಲ್ಲಿ ಕೆಲವು ಭಾರತೀಯ ನಾಯಕರು ಸಿಂಧ್ ಪ್ರಾಂತ್ಯವನ್ನು ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿಸುವ ಯೋಜನೆಯನ್ನು ರೂಪಿಸಿದ್ದರು. ಆದರೆ ಇದಕ್ಕೆ ಬ್ರಿಟಿಷರು ಅನುಮತಿ ನೀಡಲಿಲ್ಲ. ಜಿನ್ನಾ ತೀವ್ರವಾಗಿ ವಿರೋಧಿಸಿದನು. ಮುಖ್ಯವಾಗಿ ಅಂದಿನ ಕಾಂಗ್ರೆಸ್ ಪಕ್ಷ ಸಿಂಧ್ ಪ್ರಾಂತ್ಯದ ಕುರಿತು ಯಾವುದೇ ಒಲವನ್ನು ತೋರಲಿಲ್ಲ. ಈ ಎಲ್ಲ ಕಾರಣದಿಂದ ಸಿಂಧ್ ಪ್ರಾಂತ್ಯವನ್ನು ಭಾರತ ಕಳೆದುಕೊಳ್ಳಬೇಕಾಯಿತು. ಒಂದು ವೇಳೆ ಈಗ ಸಿಂಧ್ ಪ್ರಾಂತ್ಯ ಭಾರತದಲ್ಲಿ ಇದ್ದಿದ್ದರೆ ಇಂದಿನ ಜಿಯೋಪಾಲಿಟಿಕ್ಸ್, ನೌಕಾ ಭದ್ರತೆ, ಆರ್ಥಿಕ ಶಕ್ತಿ, ಸಾಂಸ್ಕೃತಿಕ ಐಕ್ಯತೆ ಎಲ್ಲವೂ ಸಂಪೂರ್ಣವಾಗಿ ಬದಲಾಗುತ್ತಿತ್ತು. ಆದರೆ ಒಂದಂತೂ ಸತ್ಯ, ಸಿಂಧ್ ಪ್ರಾಂತ್ಯ ಭಾರತಕ್ಕೆ ಸೇರಬಹುದಾದ ಐತಿಹಾಸಿಕ ಅವಕಾಶ ಇದ್ದದ್ದಂತೂ ನಿಜ. ಆದರೆ ರಾಜಕೀಯದ ದುರಾಶೆ, ಮತದಾನ, ಕೆಲವೊಂದಿಷ್ಟು ಲಾಬಿಗಳು ಮತ್ತು ಕಾಲಘಟ್ಟದ ಪರಿಸ್ಥಿತಿ ಕಾರಣದಿಂದಾಗಿ ಭಾರತದ ಕೈತಪ್ಪಿದ ಸಿಂಧ್ ಪ್ರಾಂತ್ಯ ಪಾಕಿಸ್ತಾನಕ್ಕೆ ಸೇರಿತು. ಇದೇನೇ ಆದರೂ ಸಿಂಧ್ ಸಂಸ್ಕೃತಿ, ಸಿಂಧ್ ಪರಂಪರೆ, ಸಿಂಧ್ ಜನರ ಶಕ್ತಿ ಇವು ಎಂದಿಗೂ ಕೂಡ ಭಾರತದ ಹೃದಯದಲ್ಲಿ ನೆಲೆ ನಿಂತಿವೆ. ಸ್ನೇಹಿತರೆ, ಈ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಮಾಡೋದರ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.